ಈ ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿ ಆರ್ಕೆಸ್ಟ್ರಾ ತಂಡ ಬಾಗಲಕೋಟ್ ಹಾಗೂ ಅಣ್ಣ ಮುತ್ತಪ್ಪರ ಈ ಗೋಶಾಲೆ ಜಯ ಕರ್ನಾಟಕ ಸಂಘಟನೆ. ವಿಶೇಷವಾದಂಥದ್ದು ಅದರ ಜೊತೆಗೆ ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟ್ ಈ ಕಾರ್ಯಕ್ರಮದ ಪ್ರಾಯೋಜಕರು. ಸಂಸ್ಥೆ ಇದ್ದವ್ರು ಕೈ ಇದು ಒಂದು ಮೇನ್ ಪಾಯಿಂಟ್. ಇದ್ರಾಗ ಒಂದು ದೊಡ್ಡ ಸಕ್ರೆ ಅರ್ಧ ಕೂಡಿಸಿರುತ್ತೆ, ಎರಡು ಏಕ್ ಮಾಡಿ 3 ಟೈಮ್ ನಾಷ್ಟ ಆದ ಕೂಡಲೇ, ಮಧ್ಯಾಹ್ನ ಊಟ ಆದ ಕೂಡಲೇ, ಸಂಜೆ ಊಟ ಆದ ಕೊಟ್ಟು ಹೋಗ್ಬಿಡು. ಆರಾಮಕ್ಕನ ಎಲ್ಲ ರೀತಿಯಿಂದ ಬರ್ಪಾಗ್ತೈತಿ. ಸ್ವಲ್ಪ ಒಂದು 11 ದಿವಸ ಮಾತ್ರ ಸಂಸ್ಥೆ ಇದ್ದವ್ರ ಮನೆಗೂ ಹೋಗ್ಬೇಡ್ರಿ, ಸಂಸ್ಥೆ ಇದ್ದವ್ರು ಕೈಗೂ ತಿನ್ನಬೇಡ್ರಿ. ಇದೇ ಪತ್ತೆ. ಅವ್ರು ಹೇಳೋದು ಅದನ್ನು ಬೇಡಬೇಡ, ತಿನ್ನಬೇಡ್ರಿ, ಇದನ್ನು ತಿನ್ನಬೇಡ್ರಿ, ಏನೇನು ಹೇಳ್ತಾರೆ, ಏನು ಆಗಿಲ್ಲ. ಸಂಸ್ಥೆ ಇದ್ದವ್ರು ನಾಳೆ ಹೋಗ್ಬಾರ್ದು, ಸಂಸ್ಥೆ ಇದ್ದವ್ರು ಕೈಯನ್ನು ತಿನ್ನಕ್ಕೆ ಹೋಗ್ಬಾರ್ದು. ಅದು ಭಾಳ ಮುಖ್ಯ. ಒಂದು 9 ದಿವಸ ಆಮೇಲೆ ನೀವು ಬೇಕಾದ್ರೆ ಹೋಗಿ ಆಫೀಸ್ ಇದ್ದು ಹೊತ್ತು ಉಳಂಗಿಲ್ಲಪ್ಪ. ಈಗ ಮರ್ತಾ ಬಿಡ್ತಾರಪ್ಪ, ಒಂದು ತಾಸನ್ಯಾಗ ಮಾತಾಡಿ ಒಳಗೆ ಮರ್ತಾ ಬಿಡ್ತಾರೆ. ಅದು ಕ್ಲೀನ್ ಆಗುತ್ತೆ ನೋಡಿ. ಒಂದೇ ವಾರದಾಗ ಬರ್ತಾರೆ. ಒಂದೇ ವಾರದಾಗ ಗೊತ್ತಾಗುತ್ತೆ. ಅವ್ರೇನು ಸರಿಯಾಗಿ ಹೇಳಿದ್ರೆ ಆ ಪ್ರಕಾರ ಒಂದು ಆರಾಮಿಲ್ಲದ ಕೇಸ್ ಕರ್ಕೊಂಬಂದ್ರಪ್ಪ. ಕೇಸ್ ಅಂದ್ರೆ ಗೊತ್ತಾಗುತ್ತೆ ಎಲ್ಲರಿಗೆ. ದೇವ್ರು ಏನಂದ ಅಂತ, ದೇವ್ರು ಏನಂದು ಎರಡು ಕೈ ಹಿಡ್ಕೊಳ್ಳಿ, ಹಿಡ್ಕೊಳ್ಳಿ, ಎರಡು ಕೈನೆ ಹಿಡ್ಕೊಡು. ಬಿಡವ ಕೈ ಬಿಡ, ಕೈ ಬಿಡದೆ. ಎರಡು 3 ಇನ್ನೊಂದು ನಿಂಬೆಹಣ್ಣು, ಒಂದು ಕಾಯ್ತಾ, ಒಂದು ಲೋ ಮಾಡ್ಕೊ.
ಏನು ಕಾಡಕತ್ತೈತಿ ಅಂತ ತಕ್ಕೊಂಬಿಡಪ್ಪ ಅಚ್ಚ ಅಂತ ಮನಸ್ಸು ಮಾಡಿ ತಿಳಿಸಿ. ಅದು ಉಗುಳಬಾರ್ದು, ತಡ್ದಡ್ಗ ತಿಂದು ಆರಾಮ್ ನುಗ್ಗಬೇಕು. ಏನು ಕಾಡ್ತೈತಿ ಅಂತ ತಕ್ಕೊಂಬಿಟ್ಟು ದೇವರ ಅಂತ ಮನಸ್ಸು ಮಾಡಿ ತಿಳಿಸ್ಬೇಕು. ಏನು ಮೊದಲು ಇದನ್ನು ಇಲ್ಲಿ ಒಗಿಬೇಡ್ರಿ, ದಾರಾಗ ಹೋಗೋ ತಗೊಂಡು ಹೋಗೋದು. ಆ ತಾಯ್ತಿಲಿಂದ ಏನಾಗೈತಿ, ಈ ತಾಯ್ತಿಲಿಂದ ಏನಾಗುತ್ತೆ ಅನ್ನೋದು ಗೊತ್ತಾಗ್ತದೆ. 12 ದಿವಸ ತಗನ ಗೊತ್ತಾಗ್ತೈತಿ. ಈ ಮೊದಲಾಗಿನ ಆರಾಮಾಗಲಿ, ಆರಾಮಾಗಿಂದ ನಿಮಗೆ ನಂಬಿಕೆ ಹುಟ್ಟಿದ್ರೆ ಮುಂದಲ್ಲಿ ಕೆಲಸ ಮತ್ತೆ ಮಾಡೋಣ. ಈಗ ಒಟ್ಟು ಹೆಡಿಗೆ ಮುಚ್ಚಿಕೊಂತ ಹೋಗ್ರೆ ಒಂದು 5 ವಾರ ಸತ್ತಲ್ಲೇ, ಹಡದಲ್ಲೇ, ನೆಲದಲ್ಲೇ ಇದನ್ನು ಕಟ್ಕೊಂಡು ಹೋಗಬಾರ್ದು ಅಂತ ಹೇಳಿ. ಒಂದು ಲೋಮಾನ್ ತಂದೇನಪ್ಪ, ಇದ್ರಾಗ ಲೋಮಾನ್ ಇರ್ತದೆ. ಇದನ್ನು ತೆಗೆದು ಇದ್ರಾಗ ಜಜ್ಜಿ ಕೂಡಿಸ್ಬೇಕು. ಸಣ್ಣಗೆ ಪುಡಿ ಮಾಡಬೇಕು. ಅದು ಪುಡಿ ಮಾಡಿ ಒಂದು ಬಟ್ಟಲದಾಗೆ ತುಂಬಿಟ್ಕೋಬೇಕು. ತುಂಬಿಟ್ಕೊಂಡು ದಿವಸ ಇವರಿಗೆ ರಾತ್ರಿ ಮನೆಗೆ ಕೊಂಡುವಾಗ ಬೆಂಕಿ ಮೇಲೆ ಹಾಕಿ ಹೊಗೆ ಬರ್ತದೆ. ತುಂಬಿ ಸ್ವಲ್ಪ ಹೊಗೆ ಕೊಡ್ಬೇಕು. ಕುರ್ಚರ ಮಗರ ಆಗಲಿ, ಕೆಳಗರ ಆಗಲಿ, ಕುರ್ಚರ ಮೇಲೆ ಕುಂತು ಮನೆ ಕೊಟ್ಟಾಗ 2 ಕಾಲಿಗೆ, ಅಂಗಾಲಿಗೆ, 2 ಕೈಗೆ, ಸಣ್ಣಗೆ ಮುಖಕ್ಕೆ ತಪ್ಪದ ಇನ್ನೊಂದು ದಿವಸ ಹೊಗೆ ಕೊಡ್ಬೇಕು. ಇದ್ರಾಗ ಕೂಡಿಸಬೇಕು. ಸಣ್ಣ 2 ದಿವಸ ಪುಡಿ ಮಾಡಿ ಇಟ್ಕೊಂಡ್ಬಿಡ್ರಿ. ತಪ್ಪದ ಹೊಗೆ ಕೊಡ್ಬೇಕು. 4 ದಿವಸ ಹೆಚ್ಚಿಗೆ ಕೊಟ್ಟರು ನಡೀತದೆ. ಇದನ್ನು ಮತ್ತೊಬ್ರು ಉಪಯೋಗ ಮಾಡಬೇಡ್ರಿ. ಅಕ್ಕಿಗೆ ಅಷ್ಟೇ. ಮಣಾಂಗಿಂದ ಏನು ಕೂಡಿಸ್ಬೇಡಿ. ಯಾಕೆ ಮಣಾಂಗಿಂದ ಹಾಕೊತಿದ್ರಲ್ಲ ಮಗ್ಗ ಆರಾಮಾಗಿಲ್ಲ. ಇದನ್ನ ನೋಡ್ರಲ್ಲ, ಇದನ್ನ ಹಾಕಿ ಕೊಡ್ರಲ್ಲ. ಇವನ್ನ ಜಳದ ಬೀಳಬಾರ್ದು. ಮಣ್ಣಾಗ ಹೋಗಿ ನೀವು ಜಗಲಿ ಮೇಲೆ ಬಗಲಿ ಮೇಲೆ ಇಡಾಕ
ಮನೆಗೆ ಹೋಗಿ ಒಂದು ಸಣ್ಣ ಒಂದು ಚೀಲ ಹಾಕಿ ಊಟಕ್ಕೆ ಇವನ್ನ ಒಯ್ಯ ಮುಂದೆ ಹತ್ತು ಕೈ ಹಿಡ್ಕೊಂಡು ಕಾಲು ಕೋಲು ಮನೆ ಬರ ಯಾರು ಹಿಡ್ಕೊಂಡಿರ್ತಾರೋ ಹೊಟ್ಟು ಹಿಡ್ಕೊಂಡು ಕಾಲು ಮನೆ ಬರ ಮನಾಗ ಹೋದಿಂದ ಏನು ಬೇಕಲ್ಲಿ ಒಂದು ಇಡಕ್ಕೆ ಹೋಗ್ಬಾರ್ದು ತಲೆ ಕೇಳಬಾರ್ದು ಒಂದು ಕೆಲಸನ ಹಾಕಿ ಒಂದು ಮಳೆಗೆಲ್ಲ ಇವ್ರ ಸಲುವಾಗಿ ಈ 11 ನಿಂಬೆಹಣ್ಣು ಕಡಬತ್ರ ಅಂತಾರೆ ಅದು ಗಂಡು ಗಾಳಿನ ಕಾಡಲಿ ಹೆಣ್ಣು ಗಾಳಿನ ಕಾಡಲಿ ಏನು ಸುಡುಗಾಡಿ ಇರಲಿ ಆರಾಮ್ ಮಾಡಲಿ ನಾನು ಏನೇ ಮಾಡಿ ತೋರಿಸ್ಬೇಕು ಮಾತಾಡದ ಒಂದು ಕೊಡ ನೀರು ತಂದು ಇಟ್ಕೋಬೇಕು ಹೊತ್ತು ಮುಳುಗಿರ್ತಾರೆ ಅದಕ್ಕೆ ಮೂಗಿನ ಅಂತಾರೆ ಮಾತಾಡೋದು ಅದಕ್ಕೆ ನಳವಾಗಲಿ ಬೋರಿನವಾಗಲಿ ಕೆರೆವಾಗಲಿ ಹೊಳೆವಾಗಲಿ ಹಳ್ಳವಾಗಲಿ ತೊಗೊಂಬಂದು ಖಾಲಿ ಕೂಡ ತೊಗೊಂಡು ಹೋಗಿ ಮಾತಾಡೋದಿಲ್ಲ ತೊಗೊಂಬಂದು ಒತ್ತಡೆ ಇಡೋ ಮಟ್ಟನೂ ಮಾತಾಡಲ್ಲ ಅದಕ್ಕೆ ಮೂಕಲಿ ತಂದಿಟ್ಟಂದು ಮಾತಾಡೋ ಊಟ ಮಾಡೋ ಮಲಿಕೋ ಎಲ್ಲ ನಡೀತಿತ್ತು ಯಾವಾಗಲೂ 9 ಗಂಟೆದ ಒಳಗೆ ತರಬೇಕು 7 ಗಂಟೆದ ಒಳಗೆ ತರಕ್ಕೆ ಹೋಗ್ಬಾರ್ದು ತರಬೇಕು ಹಿಡ್ಕೊಂಬಂದು ಆಮೇಲೆ ಮಾತಾಡೋ ಊಟ ಮಾಡೋ ಮಲಿಕೊಂಡು ನಡೀತದೆ ಈ 11 ನಿಮಿಷ ಮುಗು ಮಟ್ಟನು ಹಾಸಿಗೆ ಪತ್ತಲಿಂದ ಬಂದೋಬಸ್ತ್ ಬೆಳಗು ಮುಂಜಾನೆ ಮೊದಲ ಸಾಮಗ್ರಿರ್ತಾನೆ ಆ ಟೈಮ್ಗೆ ನೀನು ಮಾತಾಡದೆ ಹೇಳಬೇಕು ಇವ್ರನ್ನ ಮಾತಾಡದೆ ಎಬ್ಸ್ಬೇಕು ಅವ್ರಿಗೆ ಎಚ್ಚರ ಆಯ್ತು ನಿಮ್ಮನ್ನು ಎಬ್ಸ್ಬೇಕು ನಿಮಗೆ ಎಚ್ಚರ ಆದರೂ ಅವ್ರಿಗೆ ಎಬ್ಸ್ಬೇಕು ನಿಮ್ಮಿಬ್ಬರಿಗೆ ಎಚ್ಚರ ಆಗ್ಲಿಕ್ಕಂದ್ರೆ ಇವ್ರಿಗೆ ಎಬ್ಸ್ಬೇಕು ಅಂದರೆ ಅದಕ್ಕೆ ಮೂಕ ವ್ರತ ಅಂತಾರೆ ಮೂಕನಲ್ಲಿ ತೊಗೊಂಡ್ಬರ್ತೀರ ಅಂದ್ಬಿಟ್ಟು ನಾನು ಮಕ್ಕಳನ್ನು ನಡೀತೀವಿ ಆದರೆ ಮನಸ್ಸು ಶರೀರ ಮಡಿ ಬೆಳಗ್ಗೆ ಮುಂಜಾನೆ ಮುಲ್ಲಾ ಸಾಹೇಬ್ ಟೈಮ್ಗೆ 5 ಗಂಟೆಗೆ ಕೇಳೋದು ಮಾತಾಡ್ದೆ ಹೇಳೋದು ಮಾತಾಡ್ದೆ ಅದೇ ಕೂಡ ನೀರು ಜಳಕ ಮಾಡ್ಬೇಕು ಬೇರೆ ನೀರಲ್ಲಿ ಕೂಡಿಸ್ಬಾರ್ದು ಅಟ್ರಿಗೆನ ಮೈನೇ ಬಿಡಲಿ ಮನುಷ್ಯಾಗ ಒಂದು 4 ಚರಿಗೆ ಅಲ್ಲ ಒಂದ ಕೊಡದಾಗ ಜಳಕ ಮಾಡ್ಬೇಕು ಇಬ್ಬರು ಮಾಡ್ಬೇಕು ನೀರು ತಂದಾವ ಮತ್ತು ಇವರು ಕುಡೆ ಮಾಡಬೇಕು ಮಾತಾಡ್ದ ಜಳಕ ಮಾತಾಡ್ದ ಹೇಳೋದು ಮಾತಾಡ್ದ ಅರಿವಿ ಹಾಕೋದು ಮಾತಾಡ್ದ ಇವ್ರನ್ನ ಹೊರಗೆ ನಿಂತು ಬೆಳಗು ಮುಂದೆ ಮಕ್ಕಳ ಹೊರಗೆ ಮಕ್ಕಳ ಹೊರಗೆ ನಿಂತರೆ ನಿಮ್ಮ ಮನೆ ಮುಂದೆ ಸೂರ್ಯ ಎತ್ತಾಗ ಹುಟ್ಟುತ್ತೆ ಅತ್ತಾಗ ಮುಖ ಮಾಡಿ ಹೊರಗೆ ನಿಂತಿರ್ಬೇಕು ಸೂರ್ಯನ ದಿಕ್ಕಿನ ಕಡೆ ಮುಖ ಮಾಡಿ ನಿಂತಿರ್ಬೇಕು ಹಾಗೆ ನಿಂತಳಿಲ್ಲೋ ಆಮೇಲೆ 11ರಾಗ ಒಂದು ನಿಂಬೆಹಣ್ಣು ತೊಗೋಬೇಕು ನೀವು ಎಡಗೆ ತೊಗೊಂಡಾಕಿ ಮುಖದ ಮೇಲೆ ಹೊರಗೆ ಬಂದು ಆಕಿ ಕೈ ಬಡಿಲಾರ್ದಂಗೆ ನೆಲಕ್ಕೆ ಬಡಿಲಾರ್ದಂಗೆ ನೀವು 3 ಸಲ ಮಾಡಿ 3 ಸಲ ಮಾಡಿ ಸುಮ್ಮನೆ ತೊಗೊಂಡು ಹೋಗಿ ದೂರತ ಯಾವ್ದಾರ ದಾರಿಯಾಗ ಹೊಳೆ ನೋಡ್ದು ಹೋಗಿ ಮಾತಾಡ್ದ ಹೋಗಿ ಬಿಟ್ಟು ಬರೋದು ಅದನ್ನು ತೊಗೊಂಡು ಹೋಗಿ ನೀವು ಬೀಸಿಗೆ ಒಗ್ಯಾಕೆ ಹೋಗ್ಬಾರ್ದು ಒಗ್ಯಾಕೆ ಹೋಗಿ ಕೈ ಆಟ ಅಂದರೆ ಚಳಕಂದ್ರೆ ಕೈ ಒಣಗಿ ಹೋಗ್ಬಿಟ್ಟು ಅದು ಮಾಡ್ಬೇಕಾಗ್ತದೆ ಅದಕ್ಕೆ ನಿಂಬೆಹಣ್ಣು 3 ಸಲ ಮಾಡಿ ನೋಡೋಗಿ ಸೊಮ್ಮ ಹೊಳೆ ನೋಡಿದ್ರೆ ಹಿಂಗೆ ಕೈ ಬಿಟ್ಟು ಕೆಟ್ಟು ಬಂದು ಹೊರಗೆ ಕೈಕಾಲು ಮಾಡಿ ತಗೊಂಡು ಒಳಗೆ ಬರೋದು ಮನೆಗೆ ಕೊಡದೇವ್ರಿಗೆ ನಮಸ್ಕಾರ ಮಾಡಿ ಒಂದು ವಿಭೂತಿ ಆಗಲಿ ಬೂದಿ ಆಗಲಿ ಹಚ್ಕೊಂಡು ಮಠ ಯಾರು ಕೂಡ ಮಾತಾಡಬಾರ್ದು ಅವ್ರು ಕೂಡ ಮಾತಾಡ ತಪ್ಪದ 11 ದಿವಸ ಮಾಡಬೇಕು ಸೂರ್ಯ ಹಾಯ್ದಕ್ಕಿಂತ ಮೊದಲ ಮಾಡಬೇಕು ಊರಾಗ ಯಾರು ಸಡಿದ್ರೆ ಪಡೆದ್ರೆ ಕಿವಿಗೆ ಬಿದ್ದರೆ ಕಣ್ಣು ಕಂಡ್ರೆ ಕಿವಿ ಕೇಳಿದ್ರೆ ಅದು ಮಾಡಬಾರ್ದು ಅವ್ರಿಗೆ ಬಿಟ್ಟು ಅವ್ರಿಗೊಂದು ದಿವಸ ಸೂಟ್ ಇವರಿಗೆ ಮುಟ್ಟು ಚಟ್ಟು ಬಂತು ಈ 11 ದಿವಸದಾಗೆ ಅದು ಗೊತ್ತಿದ್ದಲ್ಲ ಯಾವ ಬರ್ತದೆ ಹೇಳೋಕ್ಕಾಗುತ್ತೆ ಇವರಿಗೆ ಮುಟ್ಟು ಚಟ್ಟು ಬಂತು ಅಂದರೆ 5 ದಿವಸ ನಿಂಬೆಹಣ್ಣು ಮಾಡಬಾರ್ದು ನೀರು ತರಬಾರ್ದು ಯಾವುದೂ ಸಾಯಲಿಲ್ಲ ಅವರಿಗೆ ಮುಟ್ಟು ಚೊಟ್ಟು ಬರಲಿಲ್ಲ ಅಂದ್ರೆ 11 ದಿವಸ ಸರಿಯಾಗಿ ಮಾಡಿದ್ರೆ ಆರಾಮಾಗಿಬಿಡ್ತಾರೆ ಇಲ್ಲಿ ತೋರ್ಸಕ್ಕೆ ಹೋಗ್ಬೇಕು ಮಕ್ಕಳದವನೇ ಅವ್ರಿಗೆ ಒಂದೊಂದು ಕಟ್
ಬಿಡ್ರಿ ತಿನ್ನಂದ್ರೆ ಮೊದಲು ಇಟ್ಕೊಂಡು ಕುಂತಿಯಲ್ಲ ಏನು ಬೇಡ್ಕೊಂಡು ತಿನ್ಸಿರುವ ಏನು ಬೇಡ್ಕೊಂಡಿದ್ದೆ ಏನು ಕಾಣ್ತಿದೆ ಅಂತ ತಕ್ಕೊಂಡ್ಬಿಡಪ್ಪ. ನೋಡ್ರಿ ಇದು ಶರೀರಕ್ಕೆ ಕಾಡಾಟಕ್ಕೆ ಕೊಟ್ಟಿನ ಎಲ್ಲ ಈಗ ತಾಯ್ತಾನು ಕಾಡಾಟಕ್ಕೆ ನಿಂಬೆಹಣ್ಣು ಅದಕ್ಕೆ ದೋಷಕ್ಕೆ ಇದು ಕಡಮಂತ್ರ ಅಂತಾರ. ಇದೇನಿದಲ್ಲ ಹೆಣ್ಣು ಕಡೆಗಿಂತ ಇದು ಆರಾಮ ಮಾಡ್ತದೆ. ಯಾವ ಗುಳಿಗೆ ಬಳಿಗೆ ನೋಡೋದು ಡಾಕ್ಟ್ರಿಗೆ ತೋರ್ಸಕ್ಕೆ ಮಾಡಬೇಕು. ಏನಾರು ಇದ್ರು ಅವ್ನು ಬಿಟ್ಟು ಬಿಡ್ರಿ ಗುಳಿಗೆ. ನೋಡಮ್ಮ ಚಲೋ ಒಂದು ಗ್ಲಾಸ್ ಮಜ್ಜಿಗೆ ಕುಡಿಯೋದು. ಮುಂಜಾನೆ ಎಲ್ಲ ನಾಷ್ಟಾಗಿ ಇಷ್ಟ ಮಾಡಿ ಹೊರಗೆ ಮಾಡಿ ಚಲೋ ಒಂದು ಗ್ಲಾಸ್ ಮಜ್ಜಿಗೆ. ಆಮೇಲೆ ಸಂಜೆನಾಗೆ ಊಟ ಗಿಟ ಮಾಡಿ ಇಟ್ಟು ಕೈ ಹಾಕಿ 4 ಗಂಟೆ ಜೇನುತುಪ್ಪ ಹಾಕಿ ಕೈಯಾಗೆ ಕಲಿಸ್ಬೇಕು. ಸ್ವಚ್ಛ ಗಂಡಾಕಿ ನೀರು ಕೂಡ ಮಕ್ಕಳು. ಇದು ಹೆಣ್ಮಕ್ಳ ರೀತಿಯಿಂದ ಕೈಕಾಲು ಹರಿದು ನಡ ಹೊಡೆದು ಬೆಳೆ ಸರದು ಹೋಗೋದು ಎಲ್ಲ ಆರಾಮಾಗಿಬಿಡ್ತದೆ. ದೆವ್ವ 8 ಕಾಡಿದ್ರೆ ಹೆಣ್ಮಕ್ಳಿಗೆ ಯಾರು ಹೋಗಿರ್ತದೆ. ಅದಕ್ಕೆ ಹಿಂಗೆಲ್ಲ ತ್ರಾಸ. ಅದಕ್ಕೆ ದೆವ್ವಕ್ಕೆ ಆ ಶಿಕ್ಷೆ, ಶರೀರಕ್ಕೆ ಇನ್ನು ಆರಾಮ ಮಾಡುವಂಥದ್ದು. ತಗೊಂಡ ಕಟ್ಟಿದೆ ಅಂದರೆ ಒಟ್ಟು ಚಾ ಕುಡಿ ಮಾಡಿ ಚಾ ಕುಡಿದು ಬಿಟ್ರಂತೂ ಭಾಳ ನಡೆಸರ್ತ. ಮೊದಲು ಈ ಎಡಿ ಊಟ ಮಾಡಿ ಅದ್ರಾಗ ನೀ ಹೌದು ಅನಿಸ್ಕೊಂಡು ಬಾ, ಅವಾಗ ನಿಂತು ಬೇಕಾದ. ಏ ಯಾರನ್ನ ಬಿಡಬೇಡ್ರಿ, ಕರೀಲಾರ್ದ ಇನ್ನ ಬನ್ನಿ. ಯಾರು ಗಾಳಿ ಸಿಗಂತ ಹೆಸರಿಟ್ರ ಮತ್ತೆ ಎಲ್ಲಿ ತೋರಿಸಿದ್ದೀರಿ? ಯಾವ ಗುಳಿಗೆ ಕೊಡಿಸ್ಬೇಡ್ರಿ ಸದ್ಯಕ್ಕೆ. ಇದ್ರಾಗ ಒಂದು ಬೋಮಾಣ ತೊಗೊಂಡು ಜಂಚಿ ಕೂಡಿಸಿ ಪುಡಿ ಮಾಡಿ ದಿವಸ ಹಚ್ಕೊಂಡು ಮುಂದೆ ಹೋಗಿತ್ತು ಬನ್ನಿ ಏನಾರು ಹಚ್ಕೊಂಡು ಇದನ್ನ ಇಟ್ಟು ಹೋಗ್ಬೇಕು. ಇದರಿಂದ ಆರಾಮಾಗಿ ಬಿಡ್ತೀವಿ. ಯಾವ ಗುಳಿಗಿನ ಡೊಂಗ ಬನ್ನಿ ತಿಂಗಳ ಸರಿ ಇತ್ತು. ಅವ್ರಿಗೆ ಏನಾರ ಮಾಡಿ ರೊಕ್ಕ ಹೆರ್ಕೊಂಡು ಮಾಡ್ತಾರೆ. ಪುರುಷಕ್ಕೆ ದೇವ್ರು ಆರಾಮ ಮಾಡ್ತೈತಿ. ನಂಬಿಕೆ ರೊಕ್ಕ ಹೆರ್ಕೊಂಡು ಅವ್ರು ಮಾಡೋ ಪುರುಷಕ್ಕೆ ಒಳ್ಳೇದು ಮಾಡೋ. ಮುಂದೊಳಗೆಲ್ಲ ಆಡಿನ ಹಾಲು ಸಿಗ್ತಾವ. ದಿವಸ ಒಂದು ಕಪ್ ಆಡಿನ ಹಾಲು ಕುಡಿಯೋದು. ಇದು ನಡ ಹೊಡೆದು ಕೈಕಾಲು ಹರಿದು ಬೆಳೆ ಸರಗು ತಲೆ ನಡ ಹೆಡ್ಡಕ್ಕೂ ಹಗಲು ಎಲ್ಲ ಆರಾಮಾಗ್ತದೆ. ಅಂದ್ಬಿಟ್ಟು ದಿವಸ ಮುಂದೆ ಒಂದು ಕಪ್ ಆಡಿನ ಹಾಲು ಸಂಜೆನಾಗೆ ಜೇನುತುಪ್ಪದಾಗ ನೆಕ್ಕಲೇಬೇಕು. ಊಟ ಮಾಡಿದ್ದೀವಿ ನೀರು ಕೂಡ ಮಕ್ಕಬೇಕು. ಅದಕ್ಕೆ ಹಸುವಾಗುತ್ತೆ, ಪಚನ ಕ್ರಿಯೆ ಆಗುತ್ತೆ, ರಕ್ತ ಆಗುತ್ತೆ, ಶಕ್ತಿ ಬರ್ತಂತೆ, ನಿದ್ದೆ. ಇನ್ನು ನಾನು ಆಡಿನೊಳಗೆ ಯಾಕೆ ತೋರವ ಅಂತ ಹೇಳ್ತೀನಿ ಅಂದರೆ, ಹೆಣ್ಮಕ್ಳಿಗೆ ಮಾತ್ರ ಶರೀರಕ್ಕೆ ಭಾಳ ಒಳ್ಳೆಯದು.
ಮಕ್ಕಳು ಇಲ್ದವ್ರಿಗೆ ಮಕ್ಕಳು ಸತ್ಯನೂ ಹಾಕ ವಾರ್ಡ್ನೆಲ್ಲ ತಗೊಂಡು ಅದಕ್ಕೆ ತಗೋರವ ಮಕ್ಕಳು ಸಿಗವ್ ನಿನಗೆ ಆಪ್ರೇಷನ್ ಆಗಿತ್ತು ಹಂಗ್ರೆ ಆರಾಮಾಗ್ತದೆ ಸರಿ ಗಟ್ಟಾಗ್ತದೆ ಫುಲ್ ಮಕ್ಕಳು ಹಾಡು ಹಾಲಾಗೆ ಸಂಜೆ ಜೇಲ್ ಬಂದೋಬಸ್ತ ಸರಿ ಇದಕ್ಕೆ ಪತ್ತೆ ದೊಡ್ಡ ಪತ್ತೆ ಐತಿ ಆ ಪತ್ತೆ ಮಾಡಬೇಕು ಸಾಕು ಕುಡಿಬಾರ್ದು ಅದು ದೊಡ್ಡ ಪತ್ತೆ ಲವಣ್ ತಂದು ಕೂಡಿಸ್ಬೇಕು ಏನಾಗಿಲ್ಲ ಅದೊಂದು ಚಲೋ ಅದನ್ನ ಕುಡಿಲಿಲ್ಲ ಇದು ಒಂದು ಹೊತ್ತು ಮನೆಯಿಂದ ಹೊರಗೆ ನಿಂದಿರಿಸಿ ಮುಖದ ಮೇಲೆ ಮೂಡಿಸ್ತಾರೆ ನೋಡಿ ಕೊಟ್ಟು ಯಾಕಂದರೆ ನೋಡಿ ಅವನ್ನೇ ಭಯ ಮಾಡಿಕೊಂಡ ಭಯ ಬಂದ್ಬಿಟ್ಟಿದೆ ಅವನು ಮನೆಗೆ ಆಗಿದ್ದು ಹೊರಗೆ ಆಗಿದ್ದೆ ಭಯ ಮಾಡಿಕೊಂಡ ಆ ಭಯ ಮಾಡಿಕೊಂಡದ್ದು ಕೈಗೆ ಜ್ವರ ಬರುತ್ತೆ ಎಲ್ಲಿ ಅಂದುಕೊಂಡಿದ್ದೆ ಭಯ ಎಲ್ಲಿ ಬಂದಿದ್ದೆ ಹಂಗೆ ಹೇಳ್ತಂತದ ಕೈಯ ಸ್ವಲ್ಪ ಇವತ್ತು ಹೋಗಿ ಸಂಜೆ ಮುಂದೆ ಅರ್ಥ ಮಾಡಿಬಿಡೋದು ಇದು ಒಂದು ನಿಂಬೆಹಣ್ಣು ಅಡ್ಕಾಟ ಒಂದು 10-15 ದಿವಸ ಹತ್ತಿರ ಇಟ್ಕೊಂಬಿಡ ಕಳ್ಕೊಬೇಡ ಅದರಲ್ಲಿಂದ ನಿನ್ನ ಸರಿಯಾಗಿ ಯಾವ ದೋಷನ ಬರೋದು ಮಕ್ಕಳಿಗೆ ನಿಲ್ಲ ನನಗೆ ಹೋಗಿ ಸ್ವಲ್ಪ ಆರಾಮ ತೋರ್ಸೋಕೆ ಹೋಗಿ ಒಂದು ತೊಗೊಂಡ್ಬಿಟ್ಟು ಆರಾಮ ಕೇಸ್ಬಾ ಅಂತ ಹೇಳಿ ಪೈನ್ ನಾನು ಏ ಇಲ್ಲಿ ನಿನ್ನ ಬ್ಯಾಂಡ್ ನೀವು ಯಾರು ಅಲ್ಲಿ ನಿಂತ್ಬಿಡ್ರಿ ಅಲ್ಲಿ ನಿಂತ್ಬಿಡ್ರಿ ಮ್ಯಾಗ ಹತ್ತಿಸ್ಕೊಡ್ಬೇಡ್ರಿ ಅವನ್ನೇ ಯಾವ ಯಾಕೆ ಹೊತ್ಕೊಂಡಿರ್ತಾನವ ಇಲ್ಲಿ ಹೊತ್ಕೊಂಡ್ತಾನೆ ನಿಂದಿರ್ತಾನವ ಮುಂದೆ ಹೇಳಿ ಕರ್ಕೊಂಡು ಹುಚ್ಚ ಕುಂದ್ರಿ ಕರ್ದಾಗ ಬರಬೇಕು ನೀವು ಹೊತ್ಕೊಂಡು ನಿಂತ್ಕೊಳ್ಳಿ ನಿಮ್ಮನ್ನ ಕರುತ್ತೇನೆ ನನ್ನ ಮೇಲೆ ಏನಾಗಿಲ್ಲ ಅಕ್ಕಿಗೆ ಜೋಪಾನ ಹೆಚ್ಚು ಮಾಡ್ಬೇಕು ಜೋಪಾನ ಹೆಚ್ಚು ಮಾಡಿದ್ರೆ ಇನ್ನೂ 4-9 ಬೇಕಾದಂಗೆ ಇರ್ತಾವೆ ಜೋಪಾನ ಮಾಡೋದು ನೀವು ಬೇಸರ ಮಾಡ್ಕೊಂತ ಹೋದ್ರಿ ಅಂದ್ರೆ ಅದಷ್ಟು ದೌಡ್ ದಾರಿ ಏನಾಗಿಲ್ಲ ಆದರೆ ವಯಸ್ಸಾದಿಂದ ಎಲ್ಲರಿಗೂ 108 ನೆನಪು 108 ವಿಚಾರ 108 ಕನಸು ಇವೆಲ್ಲ ಮಾಡ್ತಿರ್ತಾವು ನಿಜಾಗೋದು ನಿಜಾಗದ ಅನ್ಕೊಂಡ್ರೆ ಹೀಗೆ ಅವ್ರಿಗೊಂದು ಟ್ರ್ಯಾಕ್ಟರ್ ತೊಗೊಂಬ ಅಲ್ಲವೇ ಉಳಿಸಿದವ ಏನು ತಿಂದಾನ ಏನಾದ್ರು ತಿಂದಾನ ಮರಾಮ ಬಟ್ ಇಲ್ಲೇ ಮಠ ಯಾವ ತಿಂದವ್ ದೇವರು ಇಲ್ಲೇ ಮಠ ಯಾವ ತಿಂದವ್ ದೇವರು ಯಾವ ತಿಂದಿಲ್ಲ ಅಂದ್ರೆ ಹಂಗ ಬದುಕಲ್ಲ ಈಗ ಉಳಿಸಿದವ 8 ವರ್ಷದಿಂದ ಇನ್ನು ಪವಾಡ ಮಾಡಿ ತೋರಿಸಿ ಸಾಯುವಾಕಿ ಉಳಿಸೋಣ ಈ ದೇವ್ರಿಗೆ ಏನು ತಿಂದಾನ ಉಳಿಸ್ತಾವ ಏನು ತಿಂದಿಲ್ಲ ಮತ್ತೆ ಯಾವ ದೇವ್ರು ತಿಂದು ವರ್ಷಕ್ಕೊಮ್ಮೆ ಯಾವ ದೇವ್ರು ತಿಂದವು ಗೈಬು ಸೊಪ್ಪು ತಿಂದ ಹೌದಾ ವರ್ಷಕ್ಕೊಂದು ಬ್ಯಾಟಿ ಗೈಬು ಸೊಪ್ಪು ತಿಂದಾನೆ ನಾ ಏನು ತಿಂದಿಲ್ಲ ನಿಮ್ಮದ ಮತ್ತು ಸಾಯವಾಗಿ ಉಳಿಕೊಂಡದ್ದು ಅರು ಆಯ್ತು ನಿಮ್ಗೆ ದೇವರು ಮತ್ತೆ ಯಾಕೆ ನಾವು ಸಾಬಣ್ಣೆ ಮರಿತೀರಿ ತಯಾರಾದ ಕೂಡಲೇ ಗೈಬು ಸಾಬಣ್ಣ ಬಾಯಾಗ ಹೋಗಿಡ್ಬೇಕು ಆ ಮುಲ್ಲಾ ಸಾಬನ ಬಾಯಾಗ ತುರುಕು ಗೈಬು ಸಾಬನ ಮುಗಳ ಬರ್ತದ
ಸಾಯಕ್ಕೆ ಹಟ್ಟಿದ್ಕೊಳ್ಳಿ ಇಲ್ಲಿ ಬರೋದು. ಇದಕ್ಕೆ ಮುಸಲ್ಮಾನರಲ್ಲಿ ಏನು ಬುದ್ಧಿ ಐತೆ ಅಂದ್ರೆ ಗರ್ಸಕ್ಕೂ ಅಕಲ್ ನೈ, ಗದ್ದೆಗೂ ಲಗಾನ್ ನೈ. ಬನ್ನಿ ಪ್ರಿಯ ವೀಕ್ಷಕರೇ, ಇಲ್ಲಿ ಕಲ್ಗಡಿ ತಾಲೂಕಾ ಸುರಶೆಟ್ಟಿ ಕೊಪ್ಪದಿಂದ ಬಂದಿದ್ದಾರೆ. ಅವ್ರಿಗೂ ಕೂಡ ಕೇಳೋಣ ಹೆಬ್ಬಳ್ಳಿ ಅಜ್ಜನವರಿಂದ ಇವ್ರಿಗೆ ಯಾವ ರೀತಿ ಲಾಭ ಆಯ್ತು ಅಂತ. ಸರ್ ನಮಸ್ಕಾರ. ನಮಸ್ಕಾರ. ಹಾಂ ಸರ್, ಈಗ ಅಜ್ಜರಿಂದ ನಿಮ್ಗೆ ಯಾವ ರೀತಿ ಲಾಭ ಆಯ್ತು ಸರ್? ತುಂಬ ಲಾಭ ಆಗಿದೆ. ಹಾಂ ಸರ್. ನಂದು ಮೂಲತಃ ಕಲಗಡಿ ತಾಲೂಕು ಸುರಶೆಟ್ಟಿಕೊಪ್ಪ. ನನ್ನ ಹೆಸರು ಬಸವಣ್ಣಯ್ಯ ಕರಿವರೆ ಹಿರೇಮಠ ಅಂತ. ನಾನು ಸುಮಾರು ಒಂದು 20 ವರ್ಷಗಳಿಂದ ಇಲ್ಲಿ ಬರ್ತಾ ಇದ್ದೀನಿ. ನನ್ನ ಮೂಲ ಸಮಸ್ಯೆ ಏನಿತ್ತು ಅಂದರೆ, ನಮ್ಮ ಕುಟುಂಬದಲ್ಲಿ ನಮ್ಮ ಮನೆಯವರಿಗೆ ಒಂದು ಪೀಡೆ ಕಾಡ್ತಾ ಇತ್ತು. ನಾನು ಇಡೀ ಕರ್ನಾಟಕದಲ್ಲಿ ಎಷ್ಟೆಲ್ಲ ಜನ ಏನೆಲ್ಲ ಮಾಡ್ತಾ ಇದ್ದಾರೆ ಎಲ್ಲ ಕಡೆನೂ ನಾನು ತಿರುಗಾಡಿ ಸುಸ್ತಾದಂಥ ಹೊತ್ತಿನಲ್ಲಿ ನಮ್ಮ ತಂಗಿ ನಮಗೆ ಈ ದೇವಸ್ಥಾನದ ಕಡೆ ಈ ಅಜ್ಜಾರ ಹತ್ರ ನಮ್ಮನ್ನು ಕಳಿಸಿದ್ಲು. ಆವಾಗ ನಾವು ಇಲ್ಲಿ ಬಂದಾಗ ನಮಗೊಂದು ಸಣ್ಣ ಪರಿಹಾರ ಅಂತ ಸಿಕ್ತು. ಆ ಸಣ್ಣ ಪರಿಹಾರದಿಂದ ಈಗ ನನ್ನ ಮನೆ ತುಂಬ ಒಳ್ಳೆ ಪರಿಸ್ಥಿತಿಯೊಳಗಿದ್ದೀವಿ ನಾವು. ಆ ಮೂಮೆಂಟ್ನಲ್ಲಿ ನನಗೆ ಭಿಕ್ಷಾ ಬೇಡುವಂಥ ಪರಿಸ್ಥಿತಿ ಇತ್ತು. ಸ್ವತಃ ನನ್ನ ಕುಟುಂಬ ಕರ್ಕೊಂಡು ಬೇರೆ ಊರಿಗೆ ಹೋಗಿ ನಾನು ಜಮೀನಲ್ಲಿ ದುಡಿದು, ನಾವು ಹಿರೇಮಠದವರು, ನಮ್ಮದು ಜೋಳಿಗೆ ಮೂಲಕ ನಾನು ಭಿಕ್ಷಾಟನೆ ಮಾಡಿ ನನ್ನ ಕುಟುಂಬವನ್ನು ಸಲಹಿದಂಥ ಪ್ರಸಂಗ ಇತ್ತು. ಆದರೆ ಈಗ ಸ್ವತಃ ನನ್ನ ಜಮೀನಲ್ಲಿ 5 ಎಕರೆ ನೀರಾವರಿ ಜಮೀನಿದ್ರೂ ಕೂಡ ಮನೆಗೆ 1 ರೂಪಾಯಿನೂ ನಾನು ತೊಗೊಂಬಂದಿರ್ತಿದ್ದಿಲ್ಲ. ಈಗ ಅಜ್ಜಾರ ಆಶೀರ್ವಾದದಿಂದ, ಅಜ್ಜಾರ ಒಂದು ದೃಷ್ಟಿಯಿಂದ ನನ್ನ ಮನೆಗೆ ಸಾಕಷ್ಟು ಎಲ್ಲ ರೀತಿಯಿಂದ ಒಳ್ಳೆಯದಾಗಿದೆ. ಮತ್ತು ನನ್ನ ಹಿಂದೆ ಸುಮಾರು ನಮ್ಮ ಗ್ರಾಮದಿಂದ ಒಂದು ಅರ್ಧ ಊರಿನಷ್ಟು ಜನ ಈಗ ನಾನು ನೋಡಿಕೊಂಡು ಎಲ್ಲರೂ ಇಲ್ಲಿ ಬರ್ತಾ ಇದ್ದಾರೆ. ಬಂದವರು ಎಲ್ಲರಿಗೂ ಒಳ್ಳೆಯದಾಗಿದೆ. ಅಂದರೆ ಇಲ್ಲಿ ಎಷ್ಟು ರೂಪಾಯಿ ತೊಗೋತಾರೆ ಸರ್ ನಿಮಗೆ? ಎಲ್ಲ ಇಷ್ಟೆಲ್ಲ ಒಳ್ಳೇದು ಮಾಡಿದಾರಲ್ಲ, ನಿಮ್ಗೆ ಎಷ್ಟು ಲಕ್ಷ ತೊಗೊಂಡ್ರು? ಇಲ್ಲಿ ಲಕ್ಷ ಅನ್ನೋದಕ್ಕಿಂತ ಭಕ್ತಿ ಮನಸ್ಸು, ನಾವು ಏನು ನಂಬಿಕೆಟ್ಟು ದುಡ್ಕೋತೀವಿ ಅದೇ ಫಲ. ಇಲ್ಲಿ ಬಂದವ್ರನ್ನ ಯಾರನ್ನೂ, ಯಾವುದೇ ಗುರುಗಳಾಗಲಿ ಯಾವುದೇ ಹಿರಿಯರಾಗಲಿ, ಇಲ್ಲಿ ದುಡ್ಡು ಮುಖ್ಯ ಇಲ್ಲ. ಇಲ್ಲಿ ಭಕ್ತಿ ಮತ್ತು ಭಾವ. ಅಂದರೆ ಅಜ್ಜಾರು ನಿಮ್ಮ ಹತ್ರ ಬೇಡ್ತಾರೆ ಸರ್, ನಾ ದೇವ್ರ ಏನಪ್ಪ ನೀ ರೊಕ್ಕ ಕೊಡು ಅಂತಂದು? ಈ ನಾನು 20 ವರ್ಷದಲ್ಲಿ ಯಾವಾಗಲೂ 1 ರೂಪಾಯಿ ಯಾರನ್ನು, ನಾನು ಅಷ್ಟೇ ಅಲ್ಲ, ಯಾವ ಭಕ್ತರನ್ನು ಅವ್ರು 1 ರೂಪಾಯಿ ಕೇಳೋದಿಲ್ಲ. ಒಂದು. ಎರಡನೇ ವಿಷಯ, ನೀನು ಯಾವೂರಿಂದ ಬಂದಿ ಅಂತ ಕೇಳ್ತಾರೆ ಬಿಟ್ಟು ನೀ ಯಾವ ಜಾತಿಯವ ಅಂತ ಕೇಳೋದಿಲ್ಲ. ಇಲ್ಲಿ ಯಾವುದು ಜಾತಿ, ಸಬ್ಕಾ ಮಾಲಿಕ್ ಏಕೈ, ಎಲ್ಲ ಸಕಲ ಜೀವರಾಶಿಗಳಿಗೆ ಪರಮಾತ್ಮ ಒಬ್ಬನೇ ಅಂತ ಗುರುಬೋಧೆಯನ್ನು ಮಾಡ್ತಾರೆ ಅವರು. ನಾನು ಈವರೆಗೂ ನಾನು ಇಲ್ಲಿ ಬಂದಂಥ ಭಕ್ತರಲ್ಲಿ ಯಾರಿಗೂ ಕೆಟ್ಟದ್ದಾಗಿದಂತೂ ಕೇಳಿಲ್ಲ. ಎಲ್ಲರೂ ಒಳ್ಳೇದಾಗಿದೆ ಅಂತ ಹೇಳ್ತಾರೆ. ಮತ್ತು ಯಾರ ಹತ್ರನೂ 1 ರೂಪಾಯಿ ಅವರು ಕೊಡ್ರಿ ಅಂತ ಹೇಳೋಂಗಿಲ್ಲ. ನಮ್ಗೆ ಒಳ್ಳೇದಾಗೈತಾ, ನಿಮ್ಗೆ ಏನು ತಿಳಿತದೆ, ನೀವು ಅಲ್ಲಿ ಫಂಡ್ ಆಗಲಿ, ಭಕ್ತಿ ಕಾಣಿಕೆ ಆಗಲಿ, ಅಲ್ಲೇ ಕಾಣಿಕೆ ಡಬ್ಬಿ ಇಟ್ಟಿರ್ತಾರೆ, ನೀವಾಗೆ ನೀವು ಹೋಗಿ ಹಾಕಿರಿ. ನಾವು ಯಾರನ್ನೂ 1 ರೂಪಾಯಿ ಕೊಡೋದು ಕೇಳೋದಿಲ್ಲ. ಮತ್ತು ಯಾರ ಕಡೆಯಿಂದನೂ 1 ರೂಪಾಯಿನೂ ಇಲ್ಲಿ ನಾವು ಏನು ನಮ್ಮ ಭಕ್ತಿಗೆ ನಾವು ಏನು ಸಕ್ರೆ ಓದಿಸ್ತೇವೋ, ಕೊಬ್ಬರಿ ಎಣ್ಣೆ ಅಂತ ಓದಿರ್ತೀವಿ, ಊದಂತ ಓದಿರ್ತೀವಿ, ಅದನ್ನು ಏನು ಒಂದು ತೊಗೊಳೋದಿಲ್ಲ ಅವರು. ನಾವೇನು ತೊಗೊಂಡಿರ್ತೀವಿ ನಾವು ದೇವರಿಗೆ ಅರ್ಪಣೆ ಮಾಡ್ತಾರೆ, ಮತ್ತು ನಮಗೆ ಉಪವಾಸ ಕೊಡ್ತಾರೆ. ಸರ್, ಈಗ ಕಲಿಯುಗದಲ್ಲಿ ದೇವರನ್ನ ಅಷ್ಟೊಂದು ನಂಬಲ್ಲ. ಅಂಥದ್ರಲ್ಲಿ ನಾವು ಈ ವಿಡಿಯೋ ಮಾಡಿ ಹಾಕ್ತಿರ್ತೀವಿ, ನಮಗೆ ಏನೇನೋ ಬ್ಯಾಡ್ ಕಮೆಂಟ್ಸ್ ಅದು ಹಾಕ್ತಿರ್ತಾರೆ, ಅವ್ರ ಬಗ್ಗೆ ಏನು ಹೇಳ್ತಾರೆ ಸರ್? ನೋಡ್ರಿ, ನಂಬದವ್ರಿಗೆ ಅಷ್ಟೇ ದೇವ್ರದಾನ, ನಂಬದ ಇದ್ದವ್ರಿಗೆ ಇಲ್ಲ ಅವ. ಯಾರು ನಂಬುತ್ತೀರಿ ಅವ್ರಿಗೆ ದೇವ್ರದಾನ. ಮತ್ತು ಈಗ ಪ್ರತಿ ದಿವಸ ಬೆಳಕಾಗಬೇಕಾದ್ರೆ ಅದ್ರ ಹಿಂದೆ ಒಂದು ಶಕ್ತಿ ಐತಿ. ಆ ಶಕ್ತಿ ಕಣ್ಣಿಗೆ ಕಾಣಂಗಿಲ್ಲ. ನಾವು ಯಾವುದನ್ನು ನಂಬುತ್ತೇವೆ ಅದು ನಮ್ಗೆ ಶಕ್ತಿಯಾಗಿ ನಮಗೆ ದೇವರ ರೂಪದೊಳಗೆ ದರ್ಶನ ಆಗ್ತದೆ. ಹಾಗಾಗಿ ನೀವು ನಂಬೋದು ಬಿಡ್ಬೋದು, ಅದು ಅವ್ರವ್ರಿಗೆ ಬಿಟ್ಟಿದ್ದು. ಯಾರಿಗೆ ನಂಬಿ ಇಲ್ಲಿ ಬರ್ತಾರ ಅಥವಾ ಎಲ್ಲರೂ ಇರಲಿ, ಅವ್ರ ಜಾಗದಾಗ ಇದ್ಕೊಂಡು ಎಲ್ಲಿ ಅವ್ರು ದೇವ್ರು ನಂಬ್ತಾರ, ಅವ್ರಿಗೆ ದೇವ್ರದಾನ. ಯಾರು ನಂಬಂಗಿಲ್ಲ ಅವ್ರಿಗೆ ದೇವ್ರಿಲ್ಲ. ಈಗ ನಂಬಿದ್ರೆ ಆಯ್ತು, ಅಂದರೆ ಕೆಟ್ಟ ಕಮೆಂಟ್ಸ್ ಹಾಕ್ತಾರಲ್ಲ, ಅದ್ರ ಬಗ್ಗೆ ಏನು? ಅದು ಅವ್ರವ್ರಿಗೆ ಬಿಟ್ಟಿದ್ದು. ಅವ್ರಿಗೆ ಒಳ್ಳೇದಾದ್ರೆ, ಈಗ ನನಗೆ ಒಳ್ಳೇದಾಗಿದೆ, ನಾ ಕೆಟ್ಟ ಕಮೆಂಟ್ಸ್ ಹಾಕಕ್ಕೆ ಸಾಧ್ಯತೆ ಇದೆನಾ? ಇಲ್ಲ. ಒಳ್ಳೇದಾಗೇ ಇಲ್ಲ ಅಂದ್ರೆ ಕೆಟ್ಟ ಕಮೆಂಟ್ಸ್ ಹಾಕೋರು ಇಲ್ಲಿ ಈ ಜಗದ ಮಹತ್ವ ತಿಳ್ಕೊಂಡಿರೋದಿಲ್ಲ. ಅವರು ಮಾತಾಡ್ತಾರೆ. ಅವರು ಅಂದರೆ ಇಲ್ಲಿ ಬಂದು ಹೋಗಿ ಅಂತೀರ? ಇಲ್ಲಿ ಬರ್ರಿ ಅಂತ ಅಜ್ಜಾರು ಕರೀದಿಲ್ಲ, ನಾವು ಬರ್ರಿ ಅಂತ ಹೇಳೋದಿಲ್ಲ. ನಮ್ಗೇನಾದ್ರು ತೊಂದರೆ ಆಯ್ತಾ, ನಾವು ಪರಿಹಾರ ಮಾಡ್ಕೋಬೇಕಂತ ಆಯ್ತಾ, ಬರ್ರಿ. ತೊಂದರೆ ಇಲ್ಲದವ್ರು ಯಾಕೆ ಬರ್ತೀರಿ? ಅಂದರೆ ಪರೀಕ್ಷೆ ಮಾಡಕ್ಕೆ ಇಲ್ಲಿ ಬರ್ರಿ ಅಂತಾರೆ. ಹೌದು, ಸತ್ಯ ಎಲ್ಲೈತೆ ತಿಳಿಬೇಕಲ್ಲ. ಈಗ ಲಕ್ಷಗಟ್ಟಲೆ ದುಡ್ಡು ಕೊಟ್ಟು ಟಿವಿನಲ್ಲಿ ಅಡ್ವರ್ಟೈಸ್ ಹಾಕಿ ಕರೀತಾರೆ, ಬರೀ ಅವ್ರು ಬಾರಿ ನೋಡಕ್ಕೆ 500 ರೂಪಾಯಿ ಚಾರ್ಜ್ ಮಾಡ್ತಾರೆ. ಇಲ್ಲಿ ಯಾವುದೂ ಇಲ್ಲಲ್ಲ. ಬರ್ರಿ, ನಿಮ್ಗೆ ಬಂದು ನಿಮ್ಗೆ ನಂಬಿಕೆ ಆದ್ರೆ
ಒಂದು ಮಾತು ಹೇಳ್ತಾರೆ ಅವರು, ನಿಮ್ಗೆ ಈ ದೇವ್ರ ಮೇಲೆ ನಮಗೆ ಬಂದತ್ತ ಸಕ್ರೆ ಒದಿಸ್ಕೊಂಡು ಹೋಗ್ರಿ ಅಂತ ಹೇಳ್ತಾರೆ. ನೀವು 10,000 ಕೊಡ್ರಿ 5,000 ಕೊಡ್ರಿ ಎಲ್ಲೂ ಕೇಳಿಲ್ಲ ಇಲ್ಲಿವರೆಗೂ. ಅದಕ್ಕೆ ಕಮೆಂಟ್ಸ್ ಮಾಡೋರ್ದು ಮುಖ್ಯ ಅಲ್ಲ. ಇಲ್ಲೇ ಕಮೆಂಟ್ ಮಾಡೋರಿಗೆ ತೊಂದರೆ ಇತ್ತು, ಅವ್ರಿಗೆ ಪರಿಹಾರ ಆದ್ರೆ ಅವ್ರಿಗೆ ನಂಬಿಕೆ ಬರ್ತೈತಿ. ನಂಬಿಕೆ ಇದ್ದಾಗ ದೇವ್ರು ಹುಡ್ತಾನೆ, ನಂಬಿಕೆ ಇಲ್ಲದೆ ದೇವ್ರಿಲ್ಲ. ಸರ್ ಇತ್ತೀಚೆಗೆ ಒಂದು ದೊಡ್ಡ ಪವಾಡನೆ ನಡೀತು. ಅಂದರೆ ನಮ್ಮ ಮಾಜಿ ಪ್ರಧಾನಮಂತ್ರಿ ಶ್ರೀ ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು. ಇವ್ರು ತೀರ್ಕೊಳಕ್ಕಿಂತ ಮುಂಚೆ ಅಜ್ಜಾರು ಮೊದಲೇ ನೋಡಿದ್ರು ಅಂತ. ಹೌದು ಏನಂದ್ರೆ ಈ ಅಮಾವಾಸ್ಯೆ ಒಳಗೆ ಒಬ್ಬ ನಮ್ಮ ದೇಶಕ್ಕೆ ಅತಿ ಮುಖ್ಯವಾದಂಥ ಒಬ್ಬ ವ್ಯಕ್ತಿ ನಮಗೆಲ್ಲಂಗೆ ಅಕ್ಕನಪ್ಪ ಅಂತ ಹೇಳಿದ್ರು ಅವರು. ಅದು ಅಮಾವಾಸ್ಯೆಗಿಂತ ಪೂರ್ವದೊಳಗೆ ಆಯ್ತಲ್ಲ, ಮನಮೋಹನ್ ಸಿಂಗ್ ಅವ್ರು ತೀರ್ಕೊಂಡ್ರು. ಈಗ ಮೊಹರಂ ಒಳಗೆ ಒಂದು ನುಡಿಮುತ್ತು ಹೇಳ್ಯಾರ ಅವರು, 9 ತಿಂಗಳ 9 ತಾಸು 9 ವಾರ 9 ತಾಸು ಅಂತ ಹೇಳ್ಯಾರ. ಅದನ್ನ ಈಗ ನೆಕ್ಸ್ಟ್ ಮೊಹರಂನಿಂದ ಅದು ಯಾವಾಗ ಆಗ್ತದೆ ನೋಡ್ಬೇಕು, ಕಾಯ್ತಾ ಇದ್ದೀವಿ. ಅಜ್ಜನ ನುಡಿ ಅಂತ ಸತ್ಯ ಆಗೇ ಆಗ್ತದೆ. ಅಂದರೆ ಇತ್ತೀಚೆಗೆ ಅಜ್ಜಾರ್ ಪವಾಡ್ಗಳು ಹೆಚ್ಚಾಗ್ತಿದ್ವಿ, ಮೊದ್ಲಿಂದನೂ ಅಜ್ಜಾರ್ ಪವಾಡ್ಗಳು ಇಲ್ಲ. ಮೊದ್ಲೇನಿತ್ತು ಅಂದ್ರೆ ನಿಮ್ಮಂಥ ಚಾನಲ್ನವರು ಇರಲಿಲ್ಲ. ಯಾರು ಕೆಲವೊಬ್ರು ತಿಳಿತಿತ್ತು, ಕೆಲವೊಬ್ರು ತಿಳಿತಿದ್ದಿಲ್ಲ. ಈಗ ಏನಾಗೈತಿ, ಓಪನ್ ಹಾರ್ಟ್ನವ್ರಿಗೆ ನಾನು ತುಂಬ ಧನ್ಯವಾದ ಹೇಳಕ್ಕೆ ಇಷ್ಟಪಡ್ತೀನಿ. ಯಾಕಂದ್ರೆ ಅಜ್ಜನ ಪವಾಡ ಅಥವಾ ದೇವ್ರ ಅದಾನ ಅನ್ನೋದಕ್ಕೆ ಒಂದು ನಂಬಿಕೆ ಕಾರಣ ಅಂದ್ರೆ ಇಂಥ ಒಳ್ಳೊಳ್ಳೆ ಚಾನಲ್ಗಳು ಇಡೀ ನಮ್ಮ ರಾಜ್ಯದೊಳಗೆ ಗುರ್ತಾಗಬೇಕು. ಯಾಕಂದ್ರೆ ಎಲ್ಲರಿಗೂ ಸಾಕಷ್ಟು ತೊಂದರೆಗಳಿರ್ತಾವೆ. ಯಾರು ತೊಂದರೆಗಳಿರ್ತಾವೋ ಅವ್ರಿಗೆ ಪರಿಹಾರ ಎಲ್ಲಿ ಸಿಗ್ತೈತೆ ಅಂತ ಗೊತ್ತಿರೋಂಗಿಲ್ಲ. ನಿಮ್ಮ ಚಾನಲ್ ಮೂಲಕ ಅವರು ಈಗ ನಮ್ಮ ಮೊಬೈಲ್ನಲ್ಲೆಲ್ಲ ಯೂಟ್ಯೂಬ್ನಲ್ಲೆಲ್ಲ ನೋಡಿದ್ರಂದ್ರೆ ಅವರಿಗೆ ತ್ರಾಸಿದ್ದವ್ರು ಬಂದು ಇಲ್ಲೇ ನೋಡಿ ಅವ್ರ ಪರಿಹಾರ ಆತಂದ್ರೆ ಅವ್ರಿಗೆ ನಂಬಿಕೆ ಹೇಗೆ ಆಗ್ತದೆ, ದೇವ್ರದ್ದು ಜಾಸ್ತಿ ಆಶೀರ್ವಾದ ಸಿಗ್ತದೆ. ಅಂದರೆ ನೀವು ಇಲ್ಲಿ ಬರುವಂಗಿನ ಮುನ್ನ ಬೇರೆ ದೇವರಿಗೆ ಹೋಗಿದ್ರ ಸರ್? ಬೇರೆ ಅಷ್ಟು ಒಂದೇ ದೇವರಲ್ಲ, ಯಾರು ಮಠ ಮಾಡ್ತಾರೆ, ಯಾರು ರೊಕ್ಕ ತೊಗೊಂಡು ಮಾಡ್ತಾರೆ, ಯಾರು ಹಂಗೆ ಮಾಡ್ತಾರೆ, ಎಲ್ಲ ಕಡೆ ಅಡ್ಡಾಡಿ ಸುಸ್ತಾಗಿ ಹೋಗಿದ್ದೆ. ನಾನು ಸುಸೈಡ್ ಮಾಡ್ಕೊಳ್ಳೋಂಥ ಪರಿಸ್ಥಿತಿ ಇದೆ ವಿತ್ ಫ್ಯಾಮಿಲಿ. ಅಂಥದನ್ನು ನಾನು ಮೇಲೆ ಹಿಡಿದವರು ಹೆಬ್ಬಳ್ಳಿ ಅಜ್ಜವರು. ಅದಕ್ಕಾಗಿ ನನ್ನ ಜೀವನ ಪರ್ಯಂತ ನಾನು ತುಂಬ ಧನ್ಯವಾದಗಳನ್ನ ಹೇಳಕ್ಕೆ ಇಷ್ಟಪಡ್ತೀನಿ ಅವರಿಗೆ. ಮತ್ತು ಈಗ ಫೆಬ್ರವರಿ 10-11ನೇ ತಾರೀಕಿಗೆ ಹೊಸ ದರ್ಗಾ ಲೋಕಾರ್ಪಣೆ ಮಾಡಕತ್ತಾರೆ. ಅದಕ್ಕೆ ಹೆಬ್ಬಳ್ಳಿ ಅಜ್ಜನ ಸಕಲ ಭಕ್ತಾದಿಗಳೆಲ್ಲರೂ ಸೇರಿ ಅದನ್ನು ಲೋಕಾರ್ಪಣೆ ಮಾಡ್ಬೇಕಂತೇಳಿ ಅವ್ರಲ್ಲಿ ನಮ್ರ ವಿನಂತಿ ಮಾಡ್ಕೊತೇನೆ. ಈಗ ಅಜ್ಜಾರ ಬಗ್ಗೆ ಒಂದೇ ಮಾತಿನಲ್ಲಿ ಹೇಳ್ಬೇಕಂದ್ರೆ ಭಕ್ತರಿಗೆ ಏನು ಹೇಳ್ತಾರೆ ಸರ್? ನಾವು ಸುಮಾರು ಭೂಮಿ ಮೇಲೆ ದೇವರುಗಳನ್ನು ನೋಡೀವಿ. ಮತ್ತು ಸಿದ್ಧಗಂಗಾ ಮಠ ಶ್ರೀಗಳಿಗೆ ನಡೆದಾಡೋ ದೇವರು ಅಂತಿದ್ರು, ನಮ್ಮ ಗದಗಿನ ಪಂಚಾಕ್ಷರಿ ಗವಾಯಿಗಳಿಗೆ ನಡೆದಾಡೋ ದೇವರು ಅಂತಿದ್ರು. ನಮಗದು ಕೆಲವೊಬ್ರು ನೋಡೀವಿ, ಕೆಲವೊಬ್ರು ನೋಡಿಲ್ಲ. ಆದರೆ ಈಗ ಸದ್ಯ ನಮ್ಗಿಂತ ಸಣ್ಣ ವಯಸ್ಸಿನವರು ಸಣ್ಣ ಮಕ್ಕಳಿಗೂ ನಡೆದಾಡೋ ದೇವ್ರು ಅಂತ ಎಲ್ಲರೂ ಇದ್ರೆ ಅದು ಹೆಬ್ಬಳ್ಳಿ ಅಜ್ಜನವರು. ಮತ್ತು ರೊಕ್ಕ ಇಲ್ದಂಗನ ಆ ಭಕ್ತರ ಕಷ್ಟಗಳನ್ನು ಕೇಳಿ ಪರಿಹಾರ ಮಾಡೋಂಥವ್ರು ಯಾರು ಇದ್ರೆ ಅದು ಹೆಬ್ಬಳ್ಳಿ ಅಜ್ಜಾರ ಅಂತ ನಾ ಕೈ ಎತ್ತಿ ಹೇಳಕ್ಕೆ ಇಷ್ಟಪಡ್ತೇನೆ. ಅಂದರೆ ಮೊದಲು ರೊಕ್ಕ ಇಸ್ಕೋದಿಲ್ಲ, ಆಮೇಲೆ ಪರಿಹಾರ ಮಾಡಿದ್ಮೇಲೆ ರೊಕ್ಕ ಇಸ್ಕೋತಾರೆ ಸರ್? ಹೇಗೆ? ಇಲ್ಲ ಪರಿಹಾರ ಮಾಡ್ತಾರೋ ಬಿಡ್ತಾರೋ ಗೊತ್ತಿಲ್ಲ ಹೊರಗಿನವ್ರು. ಮೊದಲು ರೊಕ್ಕ ಕಟ್ರಿ, ಆಮೇಲೆ ನಿಮ್ದು ಏನು ಸಮಸ್ಯೆ ಕೇಳ್ರಿ ಅಂತಾರೆ. ಇಲ್ಲಿ ಹಂಗಿಲ್ಲ. ಇಲ್ಲಿ ನಿನ್ನ ಸಮಸ್ಯೆ ಏನಂತ ಕೇಳ್ತಾರೆ. ನೀ ಎಷ್ಟು ರೊಕ್ಕ ಕಟ್ತಿ, ನಿನ್ನ ಕಿಸೆ ನೋಡಿ ರೊಕ್ಕ. ಇಲ್ಲಿ ಯಾರಿಗೂ ದೇವ್ರು ಹೇಳಂಗಿಲ್ಲ, ಯಾರ ಕಡೆಯಿಂದ ₹1 ಕೇಳಂಗಿಲ್ಲ. ನೀ ಯಾವ ಜಾತ್ಯಾವ ಅಂತ ಕೇಳಂಗಿಲ್ಲ. ಯಾರ ಇರಲಿ, ನಿನ್ನ ಕಷ್ಟ ಏನಪ್ಪ, ನೀ ಇಲ್ಲಿ ಯಾಕೆ ಬಂದಿ, ನಿನ್ನ ಕಷ್ಟದ ಕಷ್ಟ ಏನೈತೆ ಅಂತ ಕೇಳ್ತಾರೆ. ಇಲ್ಲಿವರೆಗೂ ಯಾವ ಗುರುಗಳು ನಮ್ಮನ್ನು ಏನು ಕಷ್ಟದಿಂದ ಬಂದಿಪ್ಪ ಅಂತ ಕೇಳಿಲ್ಲ. ಸರ್ ಸುಮಾರು ಇಲ್ಲಿ ಎಷ್ಟು ರಾಜ್ಯಗಳಿಂದ ಬರ್ತಾರೆ ಸರ್ ಭಕ್ತಾದಿಗಳು? ನೋಡ್ರಿ, ಒಂದೇ ರಾಜ್ಯ ಅಂತ ಹೇಳೋಕ್ಕಾಗೋದಿಲ್ಲ. ಗೋವಾದಿಂದ ಬರ್ತಾರೆ, ಮಹಾರಾಷ್ಟ್ರದಿಂದ ಬರ್ತಾರೆ, ಮುಂಬೈನಿಂದ ಬರ್ತಾರೆ, ಗುಜರಾತಿಂದ ಬರ್ತಾರೆ, ರಾಜಸ್ಥಾನದಿಂದ ಬರ್ತಾರೆ, ಮತ್ತು ಆಂಧ್ರದಿಂದ ಬರ್ತಾರೆ. ಸುಮಾರು ರಾಜ್ಯ, ಒಂದು 10-12 ರಾಜ್ಯಗಳಿಂದ ಬರ್ತಾರೆ. ಎಲ್ಲರಿಗೂ ಪರಿಹಾರ ಆಗಿದೆ ಸರ್? ಹೇಗೆ? ಅವ್ರವ್ರ ಭಕ್ತಿ, ಅಜ್ಜನ ಆಶೀರ್ವಾದ ಯಾರಿಗೆ ಆಗ್ತದೆ ಅವ್ರಿಗೆ ಪರಿಹಾರ ಆಗ್ಯದ. ಕೆಲವೊಬ್ರು 15 ವಾರ 2 ತಿಂಗಳ 4 ತಿಂಗಳು ಬಂದಾರ, ಅವರಿಗೆ ಆಗಿಲ್ಲ ಅಂದ್ರೆ ಅವ್ರದ್ದು ಇನ್ನೂ ಪರಿಹಾರ ಆಗಿಲ್ಲ ಅಂತ ಅರ್ಥ. ಕೆಲವೊಬ್ಬರಿಗೆ ಬಂದ ದಿವಸನ ಆಗಿರ್ತದೆ, ಅದು ಅವ್ರವ್ರ ಭಾಗ್ಯ. ಧನ್ಯವಾದಗಳು. ಬನ್ನಿ ಪ್ರಿಯ ಇಲ್ಲಿ ಲಕ್ಮಾಪುರಿಂದ ಭಕ್ತರು ಬಂದಿದ್ದಾರೆ. ಇವರು ಭಾಳ ವರ್ಷ ಆಯ್ತಂತೆ. ಎಷ್ಟು ವರ್ಷ ಆಯ್ತು ಅಂತ ಕೇಳೋಣ ಬನ್ನಿ. ಸರ್ ನಮಸ್ಕಾರ, ಎಷ್ಟು ವರ್ಷ ಆಯ್ತು ರೀ ಇಲ್ಲಿ ಬರಕ? 30 ವರ್ಷ. ಅವ್ರ ಅಜ್ಜಾರು ಭಾಳ ಚಲೋ ಅದಾರ, ಅವರಿಂದ ಎಲ್ಲ ಕೆಲ್ಸಕ್ಕೆ. ಅಂದರೆ ನಿಮ್ಗೆ ಯಾವ ರೀತಿ ಕಷ್ಟಗಳಿದ್ದು ಸರ್? ಅಯ್ಯೋ, ನಮಗೆ ಮೊದಲ ನಾವು ಗೊತ್ತಿಗೆದಾರು, ಅವನಿಂದನ ಪಾವನಾಗಿವಿ. ನಮಗೆ ಮೊದಲ ಕೂಲಿ ಕೆಲ್ಸಕ್ಕೆ ಹೋಗಿದ್ವಿ. ಅವರು ಹಂಗೆ ಅರ್ಬಿ ಹೊಲಿಯಕ್ಕೆ ಅವ್ರ ಬದಮ್ಗೆ ಹೋಗಿದ್ರು. ನಾನು ಇಲ್ಲಿ ಕಾಂಟ್ರಾಕ್ಟರ್ ಮಾಡ್ತಿದ್ದೆ. ಅವರು ನಾವು ಗೆಳೆಯರು, ಅಜ್ಜರು ನಾವು. ಅಜ್ಜಾರು ನೀವು ಗೆಳೆಯರು? ಆಮೇಲೆ ಅವ್ರಿಗೂ ನಮಗಿನ್ನ 10 ವರ್ಷ ಹೆಚ್ಚು ಅವರು ವಯಸ್ಸು ಹೆಚ್ಚು. ಆಮೇಲೆ ನಮಗೆ ಯಾವುದೋ ಕೆಲಸ ಅವರಿಂದ ಭಾಳ ಚಲೋ ಆಗಿದೆ. ನಾವು ಕಾಂಟ್ರಾಕ್ಟರ್ ಮಾಡ್ತೀವಿ ಅಂತ ಕೇಳಿದ್ವಿ. ಕಾಂಟ್ರಾಕ್ಟರ್ ಮಾಡು, ನೀವು ಉದ್ಧಾರ ಹಾಕಿ ಅಂತಂದರು. ನಾವು ಉದ್ಧಾರ ಆದ್ವಿ. ಅಂದರೆ ಸುಮಾರು ಎಷ್ಟು ವರ್ಷ ಆಯ್ತು ಸರ್ ಅಜ್ಜಾರು ದೇವರ ಹೇಳಕತ್ತೆ? ದೇವರ ಹೇಳಕತ್ತೆ ಒಂದು 37 ವರ್ಷ 38 ವರ್ಷ ಆಯ್ತು. ಅಂದರೆ ಇದಕ್ಕಿಂತ ಮುನ್ನ ಅವರು ಸಾಮಾನ್ಯ ಜನರಂತೆ
ಅರ್ಬಿ ಹೊಲಿತಿದ್ರು ಅವ್ರದ ಇದು ಅಂಗಿ ಅಳತಿ. ಈಗಾದರೂ ನಾ ಅಂಗಿನ ಅಳತೆ ಕೊಡೋದಿಲ್ಲ, ಅಂಗಿನ ಕೊಟ್ಟು ಬಿಡ್ತೀನಿ, ಅಳತೆನ ಕೊಟ್ಟು ಬಿಡ್ತೀನಿ. ಆಮೇಲೆ ಅವರು ನಾವು ಎಲ್ಲೇ ಹೊಲಿಸ್ಲಿ ಇವ್ರ ಹೆಸರು ಇವ್ರ ಅಳತೆನ ಅವ್ರ ರಾಟಿಗೆ ಕೊಡ್ತೀನಿ. ಚಲೋ ಹಾಕ್ಕೊಂತ ಬಂದೈತಿ ನಮ್ಗೆ ಕಲ್ಯಾಣ ಆಗಿ. ಒಂದು ಬೇರೆದವ್ರಿಗೆ ಹೇಳಿದ್ರ ಸರ್ ಕರ್ಕೊಂಬಂದಿದ್ರ ಯಾರಾಗದ್ರು? ಕರ್ಕೊಂಬಂದೀನಿ. ನಮ್ಮ ಬೀಗರ್ನ ಕರ್ಕೊಂಬಂದು ಅವರು ಉದ್ಧಾರ ಆಗ್ಯಾರ. ಅವರು ಮೊದಲ ದುಡ್ಕೊಂಡು ತಿಂತಿದ್ರು, ಈಗ 2 ಟ್ಯಾಕ್ಟ್ರಿ, ಆಮೇಲೆ ಕಾಂಟ್ರಾಕ್ಟರ್ ಗುತ್ತಿಗೆದಾರ ಎಲ್ಲ ಮಾಡಿ ಒಳ್ಳೆಯರಾಗ್ಯಾರ. ಇಲ್ಲೇ ರೋಣದಂತಲ್ಲಿ ಮುಗುಳಿ. ಅಂದ್ರೆ ಇಲ್ಲಿ ಎಷ್ಟು ಲಕ್ಷ ತೋತಾರ ಸರ್ ಅಜ್ಜಾರ್ ದೇವ್ರ? ಏನು ತಗೊಳ್ದಿಲ್ಲ, 1 ರೂಪಾಯಿ ಸತೆ ತಗೊಳ್ಳೋದಿಲ್ಲ. ಬರೀ ಏನೂ ಇಲ್ಲ, ಏನು ರೊಕ್ಕ ಪಕ್ಕದಾರ ಅಲ್ಲ ಅವರು. ಅಂದ್ರೆ ಬೇರೆ ಬೇರೆ ರಾಜ್ಯದಿಂದನೂ ಬರ್ತಾರ ಸರ್? ಬರ್ತಾರ. ಇಲ್ಲೇ ಬೊಂಬೈದಾಗಿದ್ದ ಬರ್ತಾರ. ಇಲ್ಲೇ ನೋಡು ಯಡಿಯೂರಪ್ಪನ ಶಿಕಾರಪುರ ಯಡಿಯೂರಪ್ಪನ ಅಂತಂಬರು ಬರ್ತಾರ. ಸೊರಬದಾಗ ಬಂಗಾರಪ್ಪನ ಅಂತಂಬರು ಬರ್ತಾರ. ಎಲ್ಲರೂ ಕೇಳಕ್ಕೆ ಬರ್ತಾರೆ. ಎಲ್ಲರಿಗೂ ಒಳ್ಳೇದೇನ ಮಾಡಿದ್ದಾರೆ. ಒಳ್ಳೇದೈತಿ. ಮತ್ತು ಬಳ್ಳಾರಿ ಯಾರು ಬರ್ತಾರ, ಎಲ್ಲ ಊರವರು ಬಂದು ಕೇಳ್ಕೊಂಡು ಹೋಗ್ತಾರ. ಇಲ್ಲಿ ಯಾವ ಜಾತಿಯವ್ರಿಗೆ ಹೇಳ್ತಾರೆ ಸರ್? ಎಲ್ಲ ಜಾತಿಯವ್ರಿಗೂ ಹೇಳ್ತಾರೆ. ಎಲ್ಲ 84 ಲಕ್ಷ ಕೋಟಿ ಜೀವರಾಶಿಗೆ ಎಲ್ಲ ಜಾತಿಯರಿಗೂ ಅವು ಒಂದ ಭಾವನದ ಇಟ್ಟೇ ಹೇಳ್ತಾರೆ. ಭೇದ ಭಾವ ಮಾಡಲ್ಲ, ಏನು ಕೇಳಬೇಡ. ಒಮ್ಮೆ ಹೇಳಿಂದ ಇಂಥದಕ್ಕೆ ಬಂದಿರಿ ಕಳ್ಕೊಂಡಾರ ಬರ್ರಿ ಅಂತ ಕರುತ್ತಾರೆ. ಏನೇನು ಕಳೆದಿರ್ತಾವ ಇಷ್ಟೂರು ಹೋಗ್ಬೋದು. ಮತ್ತು ಏನಾರ ಬೋರ್ ಹಾಕ್ಸೋ ಬರ್ರಿ ಅಂತಾರೆ, ಇಷ್ಟೂರು ಬೋರ್ ಹಾಕ್ಸೋರು ಹೋಗ್ಬೋದು. ಮತ್ತು ಇದನ್ನು ರೊಕ್ಕ ಕಳ್ಕೊಂಡಾರ ಬರ್ರಿ, ಏನು ಕಳ್ಕೊಂಡಾರ ಅಂದ್ರೆ ಎಲ್ಲ ಕಳ್ಕೊಂಡಾರು. ರೊಕ್ಕರ ಕಳೀಲಿ ಭೂಮಿಯಾರ ಕಳೀಲಿ ಏನು ಕಳ್ಕೊಂಡ್ರು ಹೋಗ್ಬೇಕು. ಪರಿಹಾರ ಮಾಡ್ತಾರೆ. ಕೋರ್ಟ್ನಾಗಿದ್ದಾರು ಸರ್. ನಾ ಇಲ್ಲಿ ಕೇಳ್ಪಟ್ಟಿದಂಗೆ ಮಕ್ಕಳು ಇಲ್ಲೋರಿಗೆ ಮಕ್ಕಳ ಕೊಟ್ಟಿದ್ದಾರಂತೆ, ಹೌದಾ? ಮಕ್ಕಳು ಎಲ್ಲಾರು ಮಕ್ಕಳ ಕೊಟ್ಟು ಅವರೆಲ್ಲ ಮಾಡ್ಕೊಂಡ್ರು. ಎಲ್ಲ ಮಾಡ್ಕೊಂಡು ಈಗ ಮಕ್ಕಳು ಹಡದು ಮರಿ ಹಡದು ಎಲ್ಲ ಉದ್ಧಾರ ಆಗಿ ಮತ್ತು ಅವ್ರಿಗೆ ಈ ದೇವ್ರಿಗೆ ಬ್ಯಾಟಿ ಮಾಡಿಸಿ ಉಣಿಸಿ ಹೋಗುವರು ಭಾಳ ಮಂದಿ. ಅಜ್ಜಾರ ಹೇಳ್ತಾರೆ ಹೇಗೆ ಬೇಟೆ ಮಾಡಿ ಅಂತಂದು, ಬ್ಯಾಟಿ ಮಾಡಿ ಅಂತ ಹೇಳಿ ಅಜ್ಜಾರ? ಇಲ್ಲ, ಅವರು ನಿಮ್ಗೆ ಒಳ್ಳೇದಾದ್ರೆ ನೀವು ನಡ್ಕೊಂಡು ಹೋಗ್ರಪ್ಪ ಅಂತಾರೆ. ಅದನ್ನು ಮಾಡು ಇದನ್ನು ಮಾಡು ಅನ್ನೋದಿಲ್ಲ ಅವರು. ನಮ್ಮ ಭಾವನದಾಗ ನಾವು ಏನು ಬೇಡ್ಕೊಂಡಿರ್ತೀವಿ ಅದನ್ನು ಮಾಡ್ಕೋಬೋದು. ಈಗ ಸಾಕಷ್ಟು ಕಡೆ ದುಡ್ಡು ತೊಗೊಂಡು ದೇವ್ರ ಹೇಳೋರು ಇರ್ತಾರೆ ಸರ್. ದುಡ್ಡಿನ ಆಸೆದಾರ ಅಲ್ಲ ಅವರು. ಆ ದುಡ್ಡು ಪಡ್ಡು ಅಂದ್ರೆ ಅವರು ಅದಕ್ಕೆ ಸೇರೋದೂ ಇಲ್ಲ. ನೀವು ಬೇಕಾದ್ರೆ ದೇವ್ರಿಗೆ ಪಂಡಿಗೆ ಹಾಕ್ಬೋದು. ಅದು ಎದಕ್ಕೆ ಅನ್ನ ಪ್ರಸಾದಕ್ಕೆ. ಈಗ ಅಜ್ಜಾರ ಹೊಸ ದರ್ಗಾ ಆಗ್ತಿದೆ ಅಂತ ನಿಜಾನ? ಹೌದು, ಹೊಸ ದರ್ಗಾ ಕಟ್ಟೋಣ. ಅದೇನು ಇದು ಐತಿ, ಯಾವುದು ಅಂತಾರಲ್ಲ ಮುಸಲ್ಮಾನರು ಜಾತ್ಯಾಗ ಲಾಸ್ಟ್ಗೆ ಎಲ್ಲ ಅದು ಏನಂತಾರೆ, ಮಕ್ಕ ಮೋದಿನ ಗತೆ ಕಟ್ಸ್ಯಾರ. ಮಕ್ಕ ಮೋದಿನ ಗತೆ ಅಷ್ಟು ಖರ್ಚು ಮಾಡಿ ಕಟ್ಸಿದ ಕರೆವು. ಇಲ್ಲೇ ಹೋಗ್ತಾ ಎಡಕ್ಕೆ ಬರ್ತ ಬಲಕ್ಕೆ ಕೊಣ್ಣೂರಿಗಿಂದ ಅವರು 12 ಎಕರೆ ಹೊಲ ಐತಿ, ಅದಕ್ಕೆ 3 ಎಕರೆ ಹೊಲ ಮಂದಿರ ಕಟ್ಸಕ್ಕೆ ಬಿಟ್ಟಾರ. ಧನ್ಯವಾದ. ಕಾರ್ಯಕ್ರಮದ ಪ್ರಾಯೋಜಕರು ಮಂಜುಳಾ ಮೆಲೋಡಿಸ್ ಆರ್ಕೆಸ್ಟ್ರಾ ತಂಡ ಬಾಗಲಕೋಟೆ ಹಾಗೂ ಸರ್ವಶ್ರೇಷ್ಠ ಕ್ರಿಯೇಷನ್ಸ್ ಸಾಂಸ್ಕೃತಿಕ ಸಂಸ್ಥೆ ಅಣ್ಣ ಮುತ್ತಪ್ಪರೈ ಗೋಶಾಲೆ ಹಾಗೂ ಜಯ ಕರ್ನಾಟಕ ಸಂಘಟನೆ ಬಾಗಲಕೋಟೆ, ಓಪನ್ ಹಾರ್ಟ್ ಕನ್ನಡ ದಿನಪತ್ರಿಕೆ ಬಾಗಲಕೋಟೆ.